6 ತಿಂಗಳು ಮಗಿನ ಎತ್ಕೊಂಡಿದೆ, ತಪ್ಪು ಅದು. ನನಗೆ ಗಂಡು ಮಕ್ಕಳು ಕಂಡ್ರೆ ತುಂಬ ಇಷ್ಟ. ನೋಡೋಕೆ ಮುದ್ದಾಗಿತ್ತು, ಎತ್ಕೊಂಡಿದೆ, ತಪ್ಪು ಅದು. ನಮಸ್ಕಾರಗಳು ಎಲ್ಲರಿಗೂ ಮುಗ್ಧ ಮನಸ್ಸುಗಳಿಗೆ. ನಿಮ್ಮ RJ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ವೆಲ್ಕಮ್, ಹಾರ್ಟ್ಲಿ ವೆಲ್ಕಮ್. ಸಕ್ಕತ್ತಾಗಿರೋ ಮಾರ್ನಿಂಗಲ್ಲಿ ನನಗೆ ರಾಜೇಶ್ ಅನ್ನೋರು ಮೆಸೇಜ್ ಮಾಡಿದರೆ ಚೈತ್ರ ಅನ್ನೋರು ಸಕ್ಕತ್ತಾಗಿ ಟ್ರ್ಯಾಪ್ ಮಾಡಿ ಅಂತ. ಬನ್ನಿ ಕಾಲ್ ಮಾಡೋ ಇದೀಗ ಚೈತ್ರ ಅವ್ರಿಗೆ. ಹಲೋ ಹಲೋ ಹಲೋ, ಯಾರು ನೀವು? ನಿಮ್ಗೆ ಯಾರು ಬೇಕು? ಚೈತ್ರ. ಹೌದು, ನಾನು ಚೈತ್ರನೇ. ಯಾರು ನೀವು? ವಾಸು ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಹೇಳಿ. ಸರಿ ಅಂದರೆ ಸರಿ ಅನ್ನಿ, ತಪ್ಪು ಅಂದರೆ ತಪ್ಪು ಅನ್ನಿ. ಹೇಳಿ ಹೇಳಿ. ನೀವು ಬೇಜಾನು ಹೊಟ್ಟೆಗೆ ಹಾಕೊಂಡಿರ್ತೀರ, ಆಯ್ತಾ ಇದುವರೆಗೂ. ಬಟ್ ಒಬ್ಬ ಗಂಡಸಾಗಿ ಈ ಮಾತುಗಳೆಲ್ಲ ಕೇಳಬೇಕು ಅಂದರೆ ನಿಜವೂ ತುಂಬ ನೋವಾಯ್ತದೆ ನನಗೆ. ಅದೇ ನೀವ್ಯಾರು ಹೇಳಿ? ವಾಸು ಅಂತಾನೆ ನಾನು. ನನಗೆ ನಿಜವೂ ಎಂತೆಂಥದೋ ಮಾತುಗಳು ಕೇಳ್ಬಿಟ್ಟಿದ್ದೀನಿ ನಾನು. ನನಗೆ ಓಕೆ ಅವೆಲ್ಲ, ಬಟ್ ನನಗೆ ಈ ಥರ ಮಾತುಗಳೆಲ್ಲ ಕೇಳ್ಕೊಂಡು ನನಗೆ ನಿಜವೂ ನಂಗೆ ಸಹಿಸ್ಕೊಂಡಿರೋಕ್ಕೂ ಆಗಲ್ಲ, ನನಗೆ ಅದು ಆಗ್ಬಿಟ್ಟು ಬರೋದು ಇಲ್ಲ. ನನಗೆ ಯಾಕೆ ಕೇಳಬೇಕು ಅಂತ ನಾನು ಏನ ಒಂದು ಏಟು ಹೊಡೆದ್ಬಿಡ್ಲಿ, ಅದು ಗುರ್ತಿರೋ ತನಕ ನೋವಿರ್ತದೆ, ಹೊಟ್ಟೋಯ್ತದೆ ಆಮೇಲೆ. ಬಟ್ ಒಂದು ಮಾತು ಅಂದ್ಬಿಟ್ರೆ ಅದು ಎಷ್ಟು ಮನ್ಸೊಳಗೆ ಇಳಿತದೆ ಅಂತ ಅರ್ಥ ಮಾಡ್ಕೊಳ್ಳ ಮಾತಾಡ್ತಾರಲ್ಲ, ಇವ್ರಿಗೆ ಏನು ಹೇಳಬೇಕು ನಾನು? ಅಲ್ಲ, ಫಸ್ಟ್ ಆಫ್ ಆಲ್ ನನಗೆ ರಕ್ಷಿತಾ ಅಂದ್ರೆ ಯಾರು ಅಂತ ಗೊತ್ತಿಲ್ಲ. ನಂಗೆ ಫಸ್ಟ್ ಅವ್ರು ಯಾರು ಅಂತ ಹೇಳಿ. ಅವಳು ಯಾರು ಅಲ್ಲಿ ಮೊನ್ನೆ ಎಂಥ ಕೆಲಸ ಆಗೋಯ್ತು, ಎಂಥ ಮಾತು ಅಂದ್ಬಿಟ್ರು ಅಂದರೆ ನಂಗೆ ನಿಜವೂ ಇದನ್ನ ಹೇಳ್ಕೊಳಕ್ಕೂ ನಾಚಿಕೆ, ಆದರೂ ನಾಚಿಕೆ ಬಿಟ್ಟು ಮಾತಾಡ್ತಿದ್ದೀನಿ. ನೀವೇನು ಅನ್ಕೋಬೇಡಿ. ಮಗಿನ ಎತ್ಕೊಂಡಿದ್ದೆ, ತಪ್ಪ ಅದು. ಅಲ್ಲ, ಯಾರು ನೀವು? ನನ್ಗೆ ಫಸ್ಟ್ ನೀವ್ ಯಾರು ಅಂತ ಗೊತ್ತಾದ್ರೆ ಮಾತಾಡ್ಬೋದು. ಇಲ್ಲ, ನೀವು ಮಾತಾಡೋದು ಪರವಾಗಿಲ್ಲ. ನಾನು ಕೇಳ್ತಿರೋದು 6 ತಿಂಗಳು ಮಗಿನ ಎತ್ಕೊಂಡಿದ್ದೆ, ತಪ್ಪು ಅದು. ನನಗೆ ಗಂಡು ಮಕ್ಕಳು ಕಂಡ್ರೆ ತುಂಬ ಇಷ್ಟ. ನೋಡೋಕೆ ಮುದ್ದಾಗಿತ್ತು, ಎತ್ಕೊಂಡಿದೆ, ತಪ್ಪು ಅದು. ನೀವು ತಪ್ಪು ಅಂದರೆ ತಪ್ಪು ಒಪ್ಕೋತೀನಿ ನಾನು. ಅಲ್ಲ, ಈಗ ನಾನು ಯಾರ ಫ್ಯಾಮಿಲಿ ವಿಷಯಕ್ಕೂ ನಾನು ಎಂಟ್ರಿ ಆಗಲ್ಲ. ಫಸ್ಟ್ ಆಫ್ ಆಲ್ ನೀವ್ ಯಾರು ಅನ್ನೋದೇ ಗೊತ್ತಿಲ್ಲ. ಫಸ್ಟ್ ನೀವ್ ಯಾರು ಅಂತ ಹೇಳಿ, ನನ್ಗೇನಿಗೆ ಫೋನ್ ಮಾಡಿದ್ರಿ ಅಂತ ಹೇಳಿ. ಇಲ್ಲ, ನೀವು ತಪ್ಪು ತಿಳ್ಕೊತಾ ಇದ್ರಿ. ಇದು ಫ್ಯಾಮಿಲಿ ಮ್ಯಾಟ್ರ್ ಅಲ್ವೇ ಅಲ್ಲ, ಇದು ಪರ್ಸ್ನಲ್ ನನಗಾಗಿರೋ ಅವಮಾನ ಇದು. ನನಗೆ ಇವಾಗಲೂ ಅವಳು ಹೇಳಿರೋದು ಕಿವಿಲಿ ಗುಯ್ ಗುಡ್ತೈತೆ. ಮಗಿನ ಎತ್ಕೊಂಡಿದ್ದಾಗ ಪಾಪ ಮಗಿಗೆ ಏನಾರು ಗೊತ್ತಾಯ್ತದ? ಇಲ್ಲಿ ಏನು ಮಾಡ್ಬಿಡ್ತು, ಹೊಟ್ಟೆ ಮೇಲೆ ಸೂಸು ಮಾಡಿಬಿಡ್ತು. ಏನು ಮಾಡ್ದಟ್ಗೆ ಎದುರುಗಡೆ ನಿಂತಿದ್ದವಳೆ ಓಡ್ ಬಂದ್ಬಿಟ್ಟು ಎಂಥ ಮಾತು ಅಂದ್ಬಿಟ್ಲು ಗೊತ್ತಾ ನನಗೇನೆ. ಅಕ್ಕಪಕ್ಕ ಯಾರವ್ರೆ ಏನವ್ರೆ ನೋಡ್ಕೊಳ್ದೆ ಹೆಂಗೆ ಮಾತಾಡ್ತಾರಲ್ಲ, ಇವ್ರಿಗೆ ಮನ್ಸಾಕ್ಸಿ ಒಪ್ಪಲ್ವಾ? ಇವ್ರ ಮನ್ಸಾದ್ರೆ ಹೆಂಗೆ ಬರ್ತದೆ ಹೆಂಗೆ ಮಾತಾಡೋಕ್ಕೆ? ಅಲ್ಲ, ನಿಮಿಷ, ಈಗ ಅದಿರ್ಲಿ. ಈಗ ಯಾವ ಊರು ಅಂತ ಮಾತಾಡ್ತಾ ಇದ್ದೀರಾ ನೀವು? ಚೈತ್ರ ಅಂದ್ರೆ ನಾನ್ ಹೆಂಗ್ ಗೊತ್ತು ನಿಮ್ಗೆ? ಅಯ್ಯೋ, ನನಗಿನ್ನ ತಲೆ ಕೆಟ್ಟು ಗೊಬ್ಬರ ಮಾಡಬೇಡಿ. ಅದೆಲ್ಲ ಇರಲಿ ಅಂತಂದ್ರೆ ಅದೇ ವಿಚಾರಕ್ಕಲ್ವಾ ನಾನು ಮಾಡಿರೋದು ನಿಮಗೆ. ಅಲ್ಲ, ನಾನ್ ಯಾರು ಅಂತ ಫೋನ್ ಮಾಡಿರೋದು ಅಂತ. ನ್ಯಾಯ ಎಲ್ಲರಿಗೂ ಒಂದೇ ತಾನೇ ನ್ಯಾಯ. ನನಗೊಂದು ನ್ಯಾಯ, ನಿಮ್ಗೊಂದು ನ್ಯಾಯ. ನ್ಯಾಯ ಒಂದೇ. ಈಗ ಗೊತ್ತಿಲ್ದೆ ನಾನು ಯಾರ ಬಗ್ಗೆನೂ ಮಾತಾಡಕ್ ಆಗಲ್ಲ. ಅಲ್ಲ, ಅವ್ರು ಮಾತಾಡಿ ಅಂದ್ಬಿಟ್ಟು ನಾನು ಹೇಳ್ತಾ ಇಲ್ಲ. ಫೋನ್ ಮಾಡಿದ್ರಿ, ನಾನ್ ಹೆಂಗ್ ಗೊತ್ತು ನಿಮ್ಗೆ ಅಂತ ನಾ ಕೇಳ್ತಾ ಇರೋದು. ನೀವು ಅದ್ರ ಬಗ್ಗೆ ಮಾತಾಡಿ ಅವಳು ಬೈರಿ ಅಂತ ಹೇಳ್ತಾ ಇಲ್ಲ ನಾನು. ಬಟ್ ಅವಳು ಎಲ್ಲರ ಮುಂದೆ ಹಂಗೆ ಮಾತಾಡೋದಲ್ಲ, ಸರಿನಾ ಅಂತ ಕೇಳ್ತಾ ಇರೋದು ನಾನು, ನನ್ನ ನೆಮ್ಮದಿಗೆ. ಅಲ್ಲ, ನೀವು ನನ್ಗೆ ಏನಿಗೆ ಫೋನ್ ಮಾಡಿ ಹೇಳ್ತಾ ಇದ್ದೀರಾ ಅಂತ ನಾನ್ ಕೇಳ್ತಾ ಇರೋದು. ಈಗ ಅವಳು ಒಂದು ಹೆಂಗಸು, ನೀವು ಒಂದು ಹೆಂಗಸು. ನೀವು ಹೆಂಗೆಂಗೋ ಮಾತಾಡ್ಬಿಡ್ತಾರೆ ಯಾರ ಮುಂದೇನಾದ್ರು. ಹಲೋ ಹಲೋ, ಯಾರಪ್ಪ ಬೇಕು? ಯಾರಪ್ಪ ಚೈತ್ರ? ಯಾರು ಬೇಕಿತ್ತು ನಿಮ್ಗೆ? ನೀವ್ಯಾರು? ನಾವು ಚೈತ್ರ ಅವ್ರ ಹಸ್ಬೆಂಡ್ ಕಣಪ್ಪ. ಹೇಳು, ಏನೋ ಫೋನ್ ಮಾಡ್ತಿದ್ದಂತಲ್ಲ, ಏನು ಏನ್ ಯಾರು ಹೇಳು? ಅವ್ರಿಗೆ ಕೊಡಿ ಒಂಚೂರು. ಈಗ ನೀವ್ಯಾರ್ರಿ? ಅವ್ರಿಗೆ ಕೊಡಿಯಪ್ಪ. ನೀವು ಮಧ್ಯದಲ್ಲಿ ಇದು ನನಗೆ ಗಾಬರಿ ಆಗೋಯ್ತಿದ್ದೀಗ. ಇದಕ್ಕೆ ಇವ್ರ್ಯಾರು ಹೆಂಗೆ ಕೇಳ್ತವ್ರೆ? ನಾನೇನು ಮಾತಾಡಿದೆ? ಅಲ್ಲ, ಎಲ್ಲಿಂದ ಮಾತಾಡ್ತಾ ಇರೋದು? ಯಾರು ಬೇಕು? ನಾನು ತುಮಕೂರಿಂದ ನಾನು ಮಾತಾಡ್ತಾ ಇರೋದು. ಸರಿ, ತುಮಕೂರಿಂದ. ನಿಮ್ಗೆ ಏನು ಎತ್ತ ಅಂತ ಏನಾದ್ರು ಹೇಳಿದ್ರ ಅವರು? ಇಲ್ಲೊಂದ್ ಸ್ವಲ್ಪ ಕೇಳದ್ನೇ ಕೇಳು ಫಸ್ಟ್. ನನಗೆ ಅವೆಲ್ಲ ದಯವಿಟ್ಟು ಕತೆ ಪುರಾಣ ಹೊಡಿಲೇಬೇಡಿ. ನೀವ್ ಹೇಳೋದು ನಾನೇ ಕೇಳಿ. ಮೈಸೂರು. ನಿನಗೆ ಯಾವ ಊರು? ಯಾರು ಚೈತ್ರ? ಯಾವ ಊರು ಹೇಳು ಕರೆಕ್ಟ್ ಫಸ್ಟ್. ಅಲ್ಲ, ಯಾರು ಬೇಕಿತ್ತು? ನನಗೆ ಹಿಂಗೆ ಕತೆ ಪುರಾಣ ಹೊಡಿಲೇಬೇಡಿ ದಯವಿಟ್ಟು. ನಾನು ಹೇಳೋದು ಫಸ್ಟ್ ಕೇಳ್ಬಿಟ್ಟು ಆಮೇಲೆ ನೀವು ಮಾತಾಡಿ. ಹೇಳು ಫಸ್ಟ್. ನನಗೆ ಎಷ್ಟು ನೋವಾಗೈತೆ, ಸಂಕಟ ಆಗೈತೆ ನನಗೆ ಗೊತ್ತು. ನೀವು ಸುಮ್ಮನೆ ಹಿಂಗೆ ಎಗರಾಡಿದ್ರೆ ಏನಕ್ಕೆ ಮಾತಾಡ್ತೀರಿ ಹಿಂಗೆ ನೀವು? ಏನು ಹೋಗೋದು ಹೇಳಪ್ಪ. 6 ತಿಂಗಳು ಮಗಿನ ಎತ್ಕೊಂಡಿದ್ದೆ ಅಣ್ಣ ನಾನು. ಸರಿ. ಏನು ಮಾಡ್ತು, ಹೊಟ್ಟೆ ಮೇಲೆ ಇದ್ದಕ್ಕಿದ್ದಂಗೆ ಸೂಸು ಮಾಡಿಬಿಡ್ತು. ಸರಿ. ಅವ್ರವ್ವ ಎದುರುಗಡೆ ನೋಡ್ತಾ ನಿಂತಿದ್ಲು. ಪಕ್ಕದಲ್ಲಿ ಎಲ್ಲರೂ ಅವರೇ, ನಮ್ಮ ದೊಡ್ಡಪ್ಪ ದೊಡ್ಡವ್ವ, ನನ್ನ ಹೆಂಡತಿ, ನಮ್ಮ ಚಿಕ್ಕಮ್ಮ ಎಲ್ಲ. ಈ ಮಗಿ ಸೂಸು ಮಾಡಿದ ತಕ್ಷಣ ಹುಡುಗಿ ಬಂದ್ಬಿಟ್ಟು ಎಂಥ ಮಾತು ಅಂದ್ಬಿಟ್ಲು ಗೊತ್ತಣ್ಣ ನನಗೆ. ಏನು ಹಿಂಗೆ ಅಂದ್ಬಿಟ್ಲಲ್ಲ ಅಂತ ಆ ನೋವಿಂದ ಫೋನ್ ಮಾಡಿದ್ರೆ ನಿಮ್ಗೆ ಹಾಕೊಟ್ಬಿಟ್ಟವ್ರಲ್ಲ ಇಲ್ಲಿ. ನಾನೇನು ಮಾಡಬೇಕು? ಅಲ್ಲ, ಯಾರ ಕೊಟ್ಟಿರೋದು? ನಿಮ್ ಚಿಕ್ಕಮ್ಮನ ಮಗಳ ಚೈತ್ರ? ಇಲ್ಲ 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 ಚೈತ್ರ ಏನಾಗುತ್ತೆ ನಿಮಗೆ? ಅಲ್ಲಲ್ಲ, ಏನಾಗಬೇಕು ಅಂತ ಹೇಳ್ತೀನಿ.
ಆ ಹುಡುಗಿ ಎಂತ ಮಾತಾಡ್ಬಿಟ್ಲು ಗೊತ್ತಣ್ಣ ಎಲ್ಲರ ಮುಂದೆ ನನಗೆ. ಯಾರು ನಿಮ್ಮ ಚಿಗಮ್ಮನ ಮಗಳ? ಹ್ಞೂ. ಏನಂತಪ್ಪ? ನಾಚಿಕೆ ಬಿಟ್ಟು ಹೇಳ್ತೀನಿ ಅಣ್ಣ ನಿಮ್ತವ. ಹೇಳಪ್ಪ. ಕಳ್ಳು ಹಿಂಡ್ದಂಗೆ ಆಯ್ತದೆ ನನಗೆ ನಿಜವಲ್ಲೂ ಅದು ನೆನ್ಸ್ಕೊಂಡ್ರೆ. ಏನೋ ಮಗಿ ಗೊತ್ತಿಲ್ಲದೆ ಮಾಡ್ಬಿಟ್ಟದೆ, ಹೊಟ್ಟೆಗೆ ಹಾಕೊಳ್ಳಿ ಅಣ್ಣ ಅಂತಾಳೆ. ಈಗ ಸರಿ, ಚೈತ್ರನ್ ಯಾಕೆ ಅಲ್ಲ ಈಗ ಅದನ್ನ ಅವಳಿಗೆ ತಲೆ ಒಳಗೆ ಬುದ್ಧಿ ಇದ್ದಿದ್ರೆ ಯಾಕೆ ಹಿಂಗೆ ಹೇಳ್ತಿದ್ಯಾ ಅಂತ ಉಗಿ ಅವ್ರಿಗೆ ಉಗಿ ಉಗಿಯೋದಲ್ಲ, ತಲೆಯಲ್ಲಿ ಬುದ್ಧಿ ಇದ್ದಿದ್ರೆ ಅವಳು ಫಸ್ಟ್ ಎಲ್ಲರ ಮುಂದೆ ಮಾತು ಹೇಳ್ತಿಲ್ಲ ಅವಳು. ಅದನ್ನ ಅಲ್ಲಿ ಕೇಳ್ಬೇಕು ನೀನು ಅಲ್ಲಿ ಕೇಳೋದ್ ಬಿಟ್ಟು ನಮ್ಮನ್ ಕೇಳಿದ್ರೆ ನಿಮ್ ತಲೆ ಒಳಗಡೆ ಬುದ್ಧಿ ಇದ್ದದ? ನೀನೇ ನನ್ನ ತಲೆಗೆ ಸರ್ಟಿಫಿಕೇಟ್ ಕೊಡ್ತಿದ್ಯಲ್ಲ ಇವಾಗ. ಸರ್ಟಿಫಿಕೇಟ್ ಅಲ್ಲ ಮರ್ಯಾ, ನೀನು ಅಲ್ಲಿ ಸ್ಪಾಟ್ ಅಲ್ಲಿ ನಿಂಗೆ ಯಾವಾಗ ಹೇಳಿದ್ರು ಅವ್ರಿಗೆ ನೀನ್ ಕೇಳ್ಬೇಕು ಸರಿನಾ ತಪ್ಪು ಅಂತ. ಈ ಊರಿಗೆ ಯಾಕೆ ಫೋನ್ ಮಾಡ್ತಿದ್ಯಾ? ಇವ್ರು ಯಾರು? ಈಗ ಗಮನ್ ಮಾಡ್ಬೇಕು, ಇವ್ರಿಗೂ ಚೈತ್ರು ಏನ್ ಸಂಬಂಧ? ಮೊದ್ಲೇ ಮಾನ ಮರ್ಯಾದೆ ಹೋಗೈತೆ ಅಲ್ಲಿ, ಇನ್ನ ಕೆಣಿಕೊಂಡು ರಂಪರಾಮಾಯಣ ಮಾಡ್ತಾ ಕೂತ್ಕೊಳ್ಳಿ. ನನಗೆ ಕಾಣಕ್ ಹೇಳು ಸ್ಟೋರಿ ಹೇಳ್ತಾನೆ ನೀನು. ಸಿಗಮನ್ ಮಗಳಿಗೂ ಚೈತ್ರಿಗೂ ಏನ್ ಕತೆ, ಏನ್ ಸಂಬಂಧ? ಏನ್ ಫ್ರೆಂಡಾ, ಅಕ್ಕಂಗಿರ, ರಿಲೇಟಿವಾ? ನಿನ್ ತುಮಕೂರ್ಗೂ ಇಟ್ಟು ಏನ್ ಸಂಬಂಧ? ಕತೆನ ನಮ್ಗೆ ಕೇಳ್ತಿದ್ವಿ. ನಿನ್ ಸಿಗಮನ್ ಮಗಳು ಕೇಳ್ಕೊಳ ನೀನು, ನಮ್ಗೆ ಕತೆ ಕೇಳ್ತಿದ್ಯಾ ನೀನು? ಇದೇನಿದು ಧ್ವನಿ ಎಲ್ಲೆಲ್ಲೋ ಹೋಯ್ತಾಯ್ತಲ್ಲ, ಇದ್ಯಾಕಣ ನನ್ ಮೇಲೆ ಯಾಕೆ ಹಚ್ಚತಿ ಯಾಕೆ ಫೋನ್ ಮಾಡ್ತಿದ್ಯಾ ನೀನು? ಯಾಕೆ ಫೋನ್ ಮಾಡ್ತಿದ್ಯಾ ನೀನು? ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡ್ಬೇಕಾ ನಿನ್ಗೆ? ಕಂಪ್ಲೇಂಟ್ ಮಾಡ್ಬೇಕಾ ನಿನ್ಗೆ? ಅಣ್ಣ ಇವೆಲ್ಲ ನಂತವ ಬೇಡ ದಯವಿಟ್ಟು ನಾನು ನೀನು ನನ್ನ ಹತ್ರ ಇಟ್ಕೊಬೇಡ. ಅವ್ಳು ಯಾವಾಗ ನಿನ್ಗೆ ಹೇಳೋಳಲ್ಲ ನಿನ್ ಚಿಗಮ್ಮನ್ ಮಗಳು ಕೇಳೋಗು. ನೀನೇ ನಮ್ಮ ಹತ್ರ ಪುರಾಣ ಹೊಡಿತಿದ್ಯಾ ನೀನು. ಎಡ ಫೋನ ಜಾಸ್ತಿ ಫೋನ್ ಮಾಡಿದ್ರೆ ಡೈರೆಕ್ಟ್ ಪೊಲೀಸ್ ಸ್ಟೇಷನ್ ಹೋಗುತ್ತೆ. ಅದು ನಂಬರ್ ಗೊತ್ತಾಯ್ತಾ? ನಿನ್ ನಂಬರು ಹುಷಾರ್. ಯಾರ ಮಾತಾಡ್ತಿದ್ಯಾ ನೀನು? ಎಡ ಫೋನ. ಹಲೋ ಹಲೋ ಯಾರಪ್ಪ? ಅಣ್ಣ ಈಗಲೇ ಇಷ್ಟು ಉದ್ದ ಬೈದ್ರಲ್ಲ ಅಣ್ಣ, ಅವನೇ ಮಾತಾಡ್ತಾ ಇರೋದು. ಹೇಳಪ್ಪ ಏನಪ್ಪ? ತಣ್ಣಗಾದ್ರ? ಹೇಳಿ ಏನು ಅಂತ. ಅಲ್ಲ ಫಸ್ಟ್ ಹೇಳಿ ತಣ್ಣಗಾದ್ರಂತ ಪುನಃ ನೀವು ಗುಡುಗ್ತಾ ಇದ್ರೆ ಒಳ್ಳೆ. ನನಗೆ ಮಾಡಕ್ ಕೆಲ್ಸಗಳವೆ, ನಿನ್ಗೇನೋ ಕೆಲ್ಸ ಇಲ್ಲ. ಏನ್ ಹೇಳು ಫಸ್ಟ್, ಏನ್ ಹೇಳು? ಏನ್ ಕತೆ ಹೇಳಕ್ ಬಿಡಿ, ಉದ್ಯೋಗ ಕಚ್ಬೇಡಿ. ಒಂದ್ ನಿಮಿಷ ಇರಿ. ಹೇಳು ಯಾರು ಎಲ್ಲಿಂದ ಮಾತಾಡ್ತೀವಿ ಹೇಳು? ಅದನ್ನ ರಾಜೇಶ್ ಕೇಳಿ ಹೇಳ್ತಾನೆ ಎಲ್ಲ. ಯಾವ ರಾಜೇಶ? ಯಾವ ರಾಜೇಶ ಗೊತ್ತಿಲ್ವಾ ನಿಮ್ಗೆ? ಹೇಳು ಸುಮಾರ್ ರಾಜೇಶ್ ಅವ್ರ ಹೇಳು. ಸುಮಾರ್ ರಾಜೇಶ್ ಅವ್ರ ನಂಬರ್ ಹೇಳ್ತೀನಿ, 7659 ಲಾಸ್ಟು. ಆ ರಾಜೇಶ. ಏನಕ್ಕೆ ಏನ್ ಸಮಾಚಾರ? ಏನ್ ಸಮಾಚಾರ ಅಂದ್ರೆ ಅಣ್ಣ ನಿಮ್ ಜೊತೆ ಇಷ್ಟು ತನಕ ಮಾತಾಡಿದ್ದು, ನನ್ನ ಹೆಸರು RJ ಸುನಿಲ್ ಅಂತ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು ಕೇಳಿದ್ದೆ, ನೋಡಿರ್ಲಿಲ್ಲ. ನಿಮ್ಮ ರಾಜೇಶ್ ಅವ್ರ ಮೆಸೇಜ್ ಕಳಿಸಿ ನಮ್ಮ ಅಕ್ಕನಿಗೆ ಒಂದ್ಸಲ ಕಾಗೆ ಆರಿಸಿ ಅಂತ ಅಂದ್ಬಿಟ್ಟು ಬಕ್ರ ಮಾಡಿ ಅಂದ್ಬಿಟ್ಟು ನಂಬರ್ ಕಳಿಸಿದ್ರು. ನೋಡಿ ಕೆಲವರೆಲ್ಲ ನಂಬರ್ ಕೊಟ್ಬಿಟ್ಟು ಕಾಲೇ ರಿಸೀವ್ ಮಾಡಲ್ಲ. ಆಮೇಲೆ ನೋಡಿದ್ರೆ ಪಾಪ ನಾವು ಪ್ರ್ಯಾಂಕ್ ಮಾಡಿರೋರ್ಗು ಅವ್ರು ಯಾರು ಅಂತಲೇ ಗೊತ್ತಿರಲ್ಲ. ಈ ಥರ ಎಲ್ಲ ಆಗ್ತಾ ಇರುತ್ತೆ. ದಯವಿಟ್ಟು ನಿಮ್ಗೆ ಗೊತ್ತಿರೋರು ಅಥವಾ ನಿಮ್ಮ ಬಂಧು ಬಾಂಧವರಾಗಿರ್ತಾರೆ, ಫ್ರೆಂಡ್ಸ್ಗಳಾಗಿರ್ತಾರೆ, ಈ ಥರ ನೀವು ರಿಸೀವ್ ಮಾಡೋಂಗಿದ್ರೆ ನನಗೆ ನಂಬರ್ ಕಳಿಸಿಲ್ಲ ದಯವಿಟ್ಟು ಕಳ್ಸೋಕೆ ಹೋಗ್ಬಿಡಿ. ಸಾಕಷ್ಟು ನಂಬರ್ಗಳು ಬರ್ತಾನೆ ಇರುತ್ತೆ. ನೋಡಿ ಇಲ್ಲಿ ನಾನು ಪ್ರ್ಯಾಂಕ್ ಮಾಡಿಲ್ಲ ಅಂತ ಬೈತಾರೆ. ಇಲ್ಲಿ ಆಲ್ರೆಡಿ ಒಂದು 20,000 ಮೆಸೇಜ್ ಅನ್ರೀಡ್ ಮೆಸೇಜ್ ಇದೆ. ಅದಕ್ಕೆ ದಯವಿಟ್ಟು ನೀವು ಮೆಸೇಜ್ಗಳನ್ನ ಸರಿಯಾಗಿ ಕಳಿಸಿ. ನನ್ನ ಫೋನ್ಗೆ ನೀವು ರೆಸ್ಪಾನ್ಸ್ ಮಾಡೋಂಗಿದ್ರೆ ಮಾತ್ರ ನೀವು ನನಗೆ ಕಳಿಸಿ ಅಂತ ಹೇಳ್ತಾ ಇವತ್ತಿನ ಒಂದು ಟ್ರ್ಯಾಪ್ನಲ್ಲಿ ಮುಗಿಸ್ತಾನೆ. ಮುಂದಿನ ಬೊಂಬಾಟಾಗಿರೋ ಟ್ರ್ಯಾಪಲ್ಲ ನಿಮ್ಮನ್ನ ಕ್ಯಾಚ್ ಹಾಕ್ಕೊಳ್ತೀನಿ. ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಯಾಕಂದರೆ ನಗೋದು ಭೋಗ, ನಗಿಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ನಗ್ತಾ ಹ್ಯಾಪಿಯಿಂದ ಇದು ನಿಮ್ಮ RJ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. RJ Sunil Prank Calls.